ಮೋನಾಲಿಸಾ ಅನ್ನುವಂಥ ಒಂದು ಹುಡುಗಿ ಮದುವೆ ಆಗ್ತಾಳ. ಬಟ್ ಭಾಳ ಜನ ಕಮೆಂಟ್ ಹಾಕ್ತಾರ, ಪ್ರೀತಿಗೆ ರಿಲಿಜನ್ ಅನ್ನೋದು ಮ್ಯಾಟ್ರ್ ಆಕತ್ತ ಸರ್. ನೀವು ಆಗಲೇ ಹೇಳಿದ ಎಲ್ಲ ವೈಯಕ್ತಿಕ. ಹ್ಮ್ ಹ್ಮ್ ಪ್ರಪಂಚದಲ್ಲಿ ಯಾವುದೋ ತಪ್ಪು ಸರಿ ಅನ್ನೋದು ಏನೂ ಇಲ್ಲ. ಹ್ಮ್ 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 ಎಲ್ಲ ನಿಮ್ಮನೆ ಮುಂದೆ ಬಿಟ್ಟಿದ್ದು. ಓಕೆ. ನೀವು ಅದನ್ನ ಹೆಂಗೆ ನೋಡ್ತೀರಾ ಹಂಗೆ. ನೀವು ನಿಮ್ಮ ಸುತ್ತಮುತ್ತ ಇರೋ ನಿಮ್ಮ ತಂದೆ ತಾಯಿ, ನಿಮ್ಮ ಫ್ಯಾಮಿಲಿ ಅದನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ, ನೀವು ಅದನ್ನ ಎದುರಿಸಕ್ಕೆ ರೆಡಿ ಇದ್ದೀರಾ? ಅವ್ರನ್ನೆಲ್ಲ ಎಲ್ಲಾರನ್ನೂ ಎದುರಿಸಿ ನೀವು ಆ ಹುಡುಗನ ಮದುವೆ ಆಗ್ತಿದ್ದೀರಾ ಅಂದ್ರೆ ಆ ಹುಡುಗ ಅಷ್ಟು ನಿಲ್ತಾನ ನಿಮಗೋಸ್ಕರ, ಅಷ್ಟು ವರ್ತ್ ಇದಾನ ಅಂದ್ರೆ ಆ ಮೆಚೂರಿಟಿ ಇದ್ದು ಆಗಿದ್ರೆ ಡೆಫಿನೆಟ್ಲಿ ಎಸ್, ಅವ್ರದ್ದು ಸರಿಯಾದ ಡಿಸಿಷನ್. ಬಟ್ ಕೆಲವು ಸರಿ ಪ್ರೀತಿಯಿಂದ ಕ್ಯಾರಿಡ್ ಅವೇ ಆಗಿ ಓಕೆ ನಾನು ಪ್ರೀತಿಸ್ಬಿಟ್ಟಿದ್ದೀನಿ ಆಗ್ಬಿಡ್ತೀನಿ ಅಂತ ಆಗಿ ಆಮೇಲೆ ರಿಗ್ರೆಟ್ ಆದಂತವ್ರು ಇದ್ದಾರೆ. ಸೊ ಅದೇ ಇದು ವೈಯಕ್ತಿಕವಾಗಿ ಇದನ್ನ ನಾವು ಜನರಲೈಸ್ ಆಗಿ ಹೇಳಕ್ಕಾಗಿ ಆ ರೀತಿಯಾಗಿ ಚೆನ್ನಾಗಿರೋರು ಇದಾರೆ, ಲೈಫ್ ಹಾಳು ಮಾಡ್ಕೊಂಡಿರೋರು ಇದಾರೆ. ಅಲ್ಲ ಲವ್ ಮ್ಯಾರೇಜ್ ಆಗಿ ಅದೇ ಜೊತೆಲಿ ಆಗಿ ಚೆನ್ನಾಗಿರೋರು ಇದ್ದಾರೆ, ಚೆನ್ನಾಗಿದ್ದಾರೆ, ಎಲ್ಲರದ್ದು ಅವ್ರ ಪರ್ಸನಲ್ ಇದು ಅಷ್ಟೇ. ಹೌದು. ಈಗ ಆನ್ಲೈನ್ ಪ್ರೀತಿ, ಈ ಫೇಸ್ಬುಕ್ಕಲ್ಲಿ ನಡೆಯುವಂಥದ್ದು, ಇನ್ಸ್ಟಾಗ್ರಾಮಲ್ಲಿ ಪ್ರೀತಿ ನಡೆಯುವಂಥದ್ದು, ಇದೆಲ್ಲ ಏನ್ರಿ ಸರ್ ಕೊನೆವರೆಗೂ ಉಳಿತೈತಿ, ಗಟ್ಟಿಯಾಗಿ ನಿಲ್ಲತ್ತಾ? ಯಾಕಂದ್ರೆ ಭಾಳ ಜನ ಮದ್ವಿನೂ ಹಾಕಾರ. ಈಗ ಆನ್ಲೈನಾಗ 1 ವರ್ಷ ಪ್ರೀತಿ ಮಾಡೇನಿ, ಈಗ ಹುಡುಗಿದ ಹಂಗೆ ಆಗಿದೆ, 1 ವರ್ಷ ಪ್ರೀತಿ ಮಾಡೇನಿ ಹೋಗಿ ಮದ್ವೆ ಆದೆ ಅಂತಂದೇಳಿ ರಿಜಿಸ್ಟ್ರೇಷನ್ ಮ್ಯಾರೇಜ್ ಆಗಿದೆ. ಇವೆಲ್ಲ ಗಟ್ಟಿಯಾಗಿ ಉಳಿತವ ಅಂತ? ಯಾಕೆ ಉಳಿಬಾರ್ದು? ಉಳಿಸ್ಕೋಬೇಕು, ಆಗ್ಬಿಟ್ಟಿದ್ದಾರೆ. ಅಲ್ಲ ಆಗಲ್ಲ ಅಂತಾನು ಏನಿಲ್ಲವಲ್ಲ. ಯಾಕೆ ಆನ್ಲೈನ್ ಪ್ರೀತಿ ಮಾಡಬಾರ್ದು, ಅದೊಂದು ಕ್ರೈಮ್ ಅಂತೇನಿಲ್ಲ. ಎಷ್ಟೊಂದು ಜನ ಆನ್ಲೈನಲ್ಲೇ ಸಿಕ್ಕಿ ಚೆನ್ನಾಗಿದ್ದಾರೆ. ಅವಾಗ ಫೋನ್ ಇತ್ತು, ಇನ್ನೊಂದು ಮತ್ತೊಂದಿತ್ತು, ಅವಾಗ ಸಿಕ್ತಿದ್ದ, ಇವಾಗ ಸಿಕ್ತಿರೋ ರೀತಿಗಳು ಬೇರೆ ಇದೆ ಅಷ್ಟೇ. ಕೊನೆಗೂ ಸಂಸಾರ ಮಾಡೋದು ಅದೇ ಹುಡುಗ ಹುಡುಗಿನೇ ಮಾಡೋದಲ್ವಾ, ಎಲ್ಲಿ ಸಿಕ್ಕರೆ. ಹೌದು, ಸೂಪರ್ ಸರ್. ಖುಷಿ ಆಯ್ತು ನಿಮ್ಮ ಜೊತೆಗೆ ಮಾತಾಡಿ, ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ. ನಮಗ್ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ, ವಿಭಿನ್ನವಾಗಿತ್ತು, ನಿಮ್ ಭಾಷೆ ಚೆನ್ನಾಗಿತ್ತು. ಹೌದು, ಎಲ್ಲ ಮಂದಿ ಭಾಳ ಅದ ಮಾತಾಡ್ತಾರೆ. ನಿಮ್ಮ ಯಜಮಾನ್ರದ್ದು ಅಲ್ರಿ, ಬಟ್ ಆದ್ರೆ ನೀವು ರೊಮ್ಯಾಂಟಿಕ್ ಬಾರಿ ಬೇಜಾರು ಮಾಡಿದ್ರಿ ಬಿಡ್ರಿ ಸರ್. ಹಂಗ ಬೈದಾ ಬಿಟ್ರಿ ನೀವು ನನಗ. ನಾನೆಲ್ಲಿ ಬೈದೆ? ಅಂದ್ರೆ ಹಂಗ ಅಂದ್ರಲ್ರಿ ಸರ್, ನಿಮ್ಗೆ ಯಾಕೆ ಬೇಕು ಅಂದ್ಬಿಟ್ರಲ್ಲ. ರೊಮ್ಯಾಂಟಿಕ್ ಅದ್ರ ಅಲ್ಲ, ಅದರಿಂದ ಏನ್ರಿ ಸರ್? ನಿಮ್ಗೆ ಯಾಕೆ ಕ್ಯೂರಿಯಾಸಿಟಿ ಅಂತ ಕೇಳಿದೆ. ಅಲ್ರಿ ಸರ್, ಕ್ಯೂರಿಯಾಸಿಟಿ ಅಂದ್ರೆ ಎಲ್ಲಾ ಮಂದಿಗೂ ಇರ್ತತಿ. ಹಂಗ ಮಂದಿ ಪರವಾಗಿ ನಾ ಕೇಳೇನಿ ಅಷ್ಟೇ. ಅದ್ ಮಂದಿ ಅಂತ ಪಾಪ ಅವ್ರ ಮೇಲೆ ತಾಕಿ ನೀವು ಬೇಕಾಗಿರೋದು. ಆ ಮಂದಿ ಯಾರು ಅಂತ ಹುಡುಕ್ಬೇಕು. ನೀವು ಬೇಕಾಗಿರೋದು ಕೇಳ್ಬಿಟ್ಟು ನೀವು ಮಂದಿ ಮೇಲೆ ಹಾಕ್ಬಿಡೋದು ಮೆತ್ತಿಗೆ. ಇಲ್ರಿ ಸರ್, ಕಮೆಂಟ್ ನಾಗ ನೋಡ್ರಿ ಇರ್ತಾವ. ಏನ್ ಕೇಳ್ತಾರೆ ಯಾರು ರೊಮ್ಯಾಂಟಿಕ್ಕು ಯಾರಿದು ಅಂತ? ಕಮೆಂಟ್ ಅಲ್ಲಿ ಯಾರು ಹಾಕ್ತಾರಂಗೆ? ಅಲ್ರಿ, ಎಲ್ಲ ನೋಡಿದ್ದೀನ ಅದಕ್ಕೆ ಸರ್. ಈಗ ನಿಮ್ಮ ಫ್ಯಾನ್ ಒಬ್ಳು ನನಗೊಂದು ವಿಡಿಯೋ ಮಾಡಿ ಕಳ್ಸಲ್ರಿ ಸರ್, ಅದನ್ನೊಂದು ತೋರಿಸ್ಬಿಡ್ತೀನಿ. ಪಾಪ ಹುಡುಗಿ ನನಗೆ ನಿನ್ನಿಂದ ಬೆನ್ನತ್ತಿತ್ತು. ಹಾಂ, ಅವ್ರ ಹೆಸರೇನೋ ಗೌತಮಿ ಅಂತ. ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ಅಷ್ಟೊಂದು ಎಸ್, ನನಗೆ ತುಂಬಾ ಪಾಪ ಕೇಳ್ತಾನೆ ಇದ್ಲು, ವೆರಿ ಸ್ವೀಟ್ ಆಫ್ ಹರ್. ಅಂಡ್ ಬಟ್ ಪೋಸ್ಟ್ಮಾರ್ಟಮ್ ಇದು ಅಂದ್ರೆ ಇದು ಡೆಲಿವರಿ ಗೊತ್ತಾಯ್ತು. ವೆರಿ ವೆರಿ ಸ್ವೀಟ್ ಆಫ್ ಹರ್. ಇಷ್ಟು ಮೆಸೇಜ್ ಕಳ್ಸಿದ್ದಾರೆ. ಅಂಡ್ ಲವ್ ಮಾಕ್ಟೇಲ್ 3 ಟ್ರೇಲರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂತ ಹೇಳ್ತಿದ್ದಾರೆ. ಅದೇನೋ ನಿಮ್ ಸಾಂಗ್ ಕೂಡ ಇದನ್ನ ಮಾಡಿ ಹಾಕಿದ್ರಂತೆ VIP. ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ರಶ್ನೆ ಕೃಷ್ಣ ಅವ್ರಿಗೆ ಪ್ರಶ್ನೆ ಫಸ್ಟ್ ಕೇಳಿದ್ದು, ಮದುವೆ 25-30 ಮದುವೆ ಆಗಲ್ಲ, ಯಾಕೆ ಭಯ ಕಾಡುತ್ತಾ ಅಂದ್ರೆ ಎಲ್ಲಿ ಬ್ರೇಕಪ್ ಆಗ್ಬಿಡುತ್ತೆ ಮದುವೆ ಆದ್ರೆ ಅಂತ. ಆ ಥರ ಯಾರಾದರೂ ನಾವು ಮದುವೆ ಆಗಕ್ಕಿಂಟ್ರೆ ಅಂದ್ರೆ ಎದುರ್ತಾ ಇದ್ದಾರೆ ಅಂದ್ರೆ ಅದು ಆ್ಯಕ್ಚುಲಿ ಮದುವೆ ಆದ್ಮೇಲೆ ಬ್ರೇಕಪ್ ಆಗುತ್ತೆ ಅಂತ ಅಲ್ಲ, ಅವಳ ಜೊತೆ ಲೈಫ್ ಲಾಂಗ್ ಇರಬೇಕಲ್ಲ ಅಂತ ಮದುವೆ ಆಗ್ತಿರಲ್ಲ ಅಷ್ಟೇ, ಏನಿಲ್ಲ. ಅದು ಬ್ರೇಕಪ್ ಮಾಡ್ಕೊಂಬೋಣ. ಕೃಷ್ಣನೇ ಒಂದು ಇನ್ನೂ ಲೇಟಾಗಿ ಮದುವೆ ಆಗಿದೆ. ನಾನೇ 35 ವರ್ಷಕ್ಕೆ ಮದುವೆ ಆಗಿರೋದು. ಹೌದಾ ಸರ್? ಅಲ್ಲ ಅಂದ್ರೆ ಬೇಗ ಮತ್ತೆ ಲೇಟ್ ಅಂತ ಏನಿಲ್ಲ, ಕರೆಕ್ಟಾಗಿ ಯಾರು ಸಿಕ್ಕಿ ನಿಮಗೆ ಖುಷಿ ಅನ್ಸ್ದಾಗ ಮದುವೆ ಆಗಿ. 27-28 ಇದ್ದಾಗ ಮೇಲೆ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಮದುವೆ ಆಗಿದ್ದ 34-35. ಸೊ ನಾವು ಅರ್ಥ ಮಾಡ್ಕೊಂಡು ನಮ್ಮ ಡಿಪೆಂಡ್ಸ್ ಒಬ್ಬೊಬ್ರದ್ದು. ನಿಮ್ಗೆ ಹೇಳೋದಲ್ಲ ಯಾವುದು ತಪ್ಪು ಸರಿ ಅಂತಿಲ್ಲ. ಈಗ ನಾವು ಓಕೆ ನಮ್ಮ ಕೆರಿಯರಲ್ಲಿ ಏನೋ ಒಂದು ಮಾಡಿ ಆಮೇಲೆ ಮದುವೆ ಆಗೋಣ, ಕೆರಿಯರ್ನ ಇಂಪಾರ್ಟೆಂಟು ಆ ಥರದ್ದೆಲ್ಲ ನಾವು ನಮ್ಮ ಲೈಫಲ್ಲಿ ಅದು ಇಂಪಾರ್ಟೆಂಟ್ ಇತ್ತು, ಅದಕ್ಕೆ ಮಾಡಿದ್ವಿ. ಸೊ ಡಿಪೆಂಡ್ಸ್ ಅಗೇನ್ ಅವ್ರದ್ದಲ್ಲಿ ಏನೇನಿರುತ್ತೆ ಅದ್ರ ಮೇಲೆ. ಸೊ ಈಗ ಯಾರಿಗೂ ನಂಬಿಕೆ ಇಲ್ಲ ಅಂದರೆ ಐ ಥಿಂಕ್
ಮದುವೆ ಭಯ ನಂಬಿಕೆ ಇಲ್ಲ ಅನ್ನೋದೆಲ್ಲ ಸುಳ್ಳು. ಹ್ಮ್ ನಾನು ಹೇಳ್ತಾ ಇರೋದು ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಹ್ಮ್ ಅದೊಂದು ಬೇರೆನೇ ಜರ್ನಿ, ಒಂದು ಜವಾಬ್ದಾರಿ ಇರುತ್ತೆ. ಆ್ಯಂಡ್ ಮಕ್ಕಳಾಗೋದು ಅಷ್ಟೇ ನದರ್ ಜರ್ನಿ ಅದು. ಹ್ಮ್ ಸೊ ಒಂದೇ ಥರ ಆದರೂ ಬೋರ್ ಆಗುತ್ತಲ್ವ. ಸೊ ಒಬ್ಬರೇ ಇರ್ತಿರ್ತೀವಿ, ಅದೆಲ್ಲ ಆಯಿತು, ನೋಡಿರ್ತೀವಿ, 30 ವರ್ಷ ನೋಡಿರ್ತೀವಿ. ಸೊ ಮದುವೆ ಆದಮೇಲೆ ಆ್ಯಕ್ಚುಲಿ ನೆಕ್ಸ್ಟ್ ಇನ್ನೊಂದು ಥರ ಡಿಫ್ರೆನ್ಸ್ ಕಾಣುತ್ತೆ ಲೈಫಲ್ಲಿ. ಸೊ ಅದೊಂದು ಸಣ್ಣ ಜರ್ನಿ ಇರುತ್ತೆ. ಅದಾದ್ಮೇಲೆ ಮಕ್ಕಳಾದ್ಮೇಲೆ ಅದೇ ಇನ್ನೊಂದು ಥರ ಇರುತ್ತೆ. ಆಮೇಲೆ ಲೈಫ್ ಲಾಂಗ್ ನಮಗೋಸ್ಕರ ನಾವು ಬದುಕೋಕ್ಕಾಗಲ್ಲ. ನಮಗೋಸ್ಕರ ನಾವು ಒಂದು 30-35 ವರ್ಷ ತನಕ ಬದುಕ್ತೀವಿ ನಾವು, ನಮಗೆ ಅಂತ ಸೆಲ್ಫ್ ಸೆಂಟರ್ಡಾಗೆ. ಅದಾದಮೇಲೆ ಮನುಷ್ಯ ಅನ್ನೋನು ಬೇರೆಯವ್ರಿಗೆ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅಂದರೆ ಮಕ್ಕಳು. ಎಸ್ ಸೊ ಅದು ನದರ್ ಕ್ರಿಯೇಚರ್. ಸೊ ಅವ್ರಿಗೋಸ್ಕರ ನಾವು ಬದುಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ವಿ ಸ್ಟಾರ್ಟ್ ಗಿವಿಂಗ್. ಎಸ್ ಸೊ ಅದು ನೇಚರಲ್ಲೇ ಇದೆ ಅದು. ಹೌದು. ವಿ ಹ್ಯಾವ್ ಟು ಚೇಂಜ್ ಅಕಾರ್ಡಿಂಗ್ ಟು. ಓಕೆ ಮೇಡಮ್, ಅವ್ರು ಹೇಳ್ತಿದ್ರು ಬಾಣಂತನ ಟೈಮಲ್ಲಿ ನಾನು ನೋಡಿದ್ದೀನಿ ಮೆಲ್ಲಮ್ಮ, ನೀವು ಬಂದು ಅಡ್ಡಾಡಿದ್ದು, ಆ ಸಿನಿಮಾ ಅಂತ ಬಂದಾಗ ಡೆಡಿಕೇಶನ್ ಕೊಟ್ಟಿದ್ದು. ಐ ಥಿಂಕ್ ಅವ್ರು ಹೇಳೋದು ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ, ನಾನು ಮಾತಾಡಬೇಕು. ಓಕೆ. ಯಾಕಂದರೆ ಅದನ್ನು ನೋಡಿದ್ದೀನಿ ನಾನು ಇನ್ಫ್ಯಾಕ್ಟ್ ಮಗುನ ಡೆಲಿವರಿ ಆಗ್ತಿದ್ದಂಗೆ ನಾನು ಪೋಸ್ಟ್ ಹಾಕಿದ್ದೆ, ಎಲ್ಲ ತಾಯಂದ್ರಿಗೂ ದೊಡ್ಡ ನಮಸ್ಕಾರ ಅಂತ. ಹೌದು. ಬಿಕಾಸ್ ಓಕೆ ಎಲ್ಲ ಮಕ್ಕಳಾಗುತ್ತೆ, ಅವ್ರು ಯಾರೋ ಒಬ್ರು ಪ್ರೆಗ್ನೆಂಟ್ ಆಗ್ತಾರೆ, ಒಂದು ಮಗು ಆಗುತ್ತೆ, ನಾರ್ಮಲಾಗಿ ಮಾತಾಡ್ತಿರ್ತಾರೆ, ಲೈಟಾಗಿ ಮಾತಾಡ್ತಾರೆ ಜನರಲ್ ಎಲ್ಲರೂ. ಬಟ್ ವಾಟ್ ಅ ವುಮೆನ್ ಗೋಸ್ ಥ್ರೂ ಆ ಟೈಮಲ್ಲಿ, ಇಟ್ಸ್ ವೆರಿ ಚಾಲೆಂಜಿಂಗ್. ಆ್ಯಂಡ್ ಐ ಥಿಂಕ್ ವಿಮೆನ್ ಆರ್ ಸೋ ಸ್ಟ್ರಾಂಗ್. ದೇವರು ಅದಕ್ಕೆ ಅವ್ರು ಕೊಡೋದು ಇದನ್ನು, ಆ ಜವಾಬ್ದಾರಿನ. ಹೌದು. ದೇವ್ರ ಅದಕ್ಕೆ ಹೆಣ್ಮಕ್ಳಿಗೆ ಆ ನೋವು ಕೊಡು. ಅಂದರೆ ಅವ್ರ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗತ್ತೆ, ಅದನ್ನು ಅವರು ಅದ್ರ ಕೆಪಾಸಿಟಿ ಇದೆ ಅಂತ. ಯಾಕಂದರೆ ಐ ಡೋಂಟ್ ಥಿಂಕ್ ಗಂಡಸರಿಗೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ.